ಕರ್ನಾಟಕ ಹಾಲು ಮಹಾಮಂಡಳ ನಂದಿನಿ ಬ್ರ್ಯಾಂಡ್ ನಡಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ. KMF ನಂದಿನಿ ಬ್ರ್ಯಾಂಡು 2026ನೇ ಸಾಲಿನ IPL 2020 ಈ ಮಹತ್ವದ ಪಂದ್ಯದ ಒಂದು ಅಫಿಷಿಯಲ್ ಪಾರ್ಟ್ನರ್ ಆಗಿ ನಾವು ಸೇರ್ಪಡೆಗೊಂಡಿದ್ದೇವೆ. ಅದನ್ನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಹಂಚ್ಕೊಬೇಕು. ಈ ಮುಖಾಂತರವಾಗಿ KMF ನಂದಿನಿ ಬ್ರ್ಯಾಂಡ್ ಏನಿದೆ ಈಗಾಗಲೇ ರಾಷ್ಟ್ರದಾದ್ಯಂತ ಹೆಸರು ಮಾಡಿದೆ. ಡೈರಿ ಸೆಕ್ಟರಲ್ಲಿ ದೇಶದಲ್ಲಿ 2ನೇ ಅತಿ ದೊಡ್ಡ ಬ್ರ್ಯಾಂಡ್ ಆಗಿರೋದ್ರಿಂದ ಇದರ ಮಹತ್ವ ಮತ್ತು ವಿಶಿಷ್ಟವನ್ನು ಇನ್ನೂ ಹೆಚ್ಚು ಮಾಡಬೇಕು, ಬ್ರ್ಯಾಂಡ್ ಇಮೇಜನ್ನು ಇನ್ನೂ ಹೆಚ್ಚು ಪಸರಿಸಬೇಕು ಮತ್ತು ವಿಶ್ವದಾದ್ಯಂತ ಇದನ್ನು ನಾವು ಕೊಂಡೊಯ್ಯಬೇಕು ಅಂಥೇಳಿ ಈ ಒಂದು IPL 2020 ಮ್ಯಾಚ್ ಏನಿದೆಯಲ್ಲ RCB ತಂಡಕ್ಕೆ ನಾವು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದೇವೆ. ಈ ಮುಖಾಂತರ ನಮ್ಮ KMF ನಂದಿನಿ ಬ್ರ್ಯಾಂಡು ಇನ್ನೂ ಹೆಚ್ಚು ಎಲ್ಲ ಗ್ರಾಹಕರಿಗೆ ಇನ್ನೂ ಪರಿಚಿತ ಆಗಬೇಕು, ಹೆಚ್ಚು ಹೆಸರನ್ನು ಮಾಡಬೇಕು. ಈ ಮೂಲಕ ಗುಣಮಟ್ಟದ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಡೀ ರಾಜ್ಯ ಮತ್ತು ದೇಶ ಹಾಗೂ ವಿಶ್ವದಾದ್ಯಂತ ನಾವು ಇದನ್ನು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಾವು ಸಹಭಾಗಿತ್ವವನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ KMF ನಂದಿನಿ ಈಗಾಗಲೇ ಕ್ರೀಡೆ ಚಟುವಟಿಕೆಗಳಲ್ಲಿ ಹೆಚ್ಚು ತನ್ನ ಪ್ರಾಯೋಜಕತ್ವವನ್ನು ಕೊಟ್ಕೊಂಡು ಬಂದಿದೆ. ಈ ಹಿಂದೆನೂ ಕೂಡ ನಾವು ಪ್ರೋ ಕಬಡ್ಡಿ ಆಗಲಿ, ಫುಟ್ಬಾಲ್ ಪಂದ್ಯಾವಳಿಗಳಿಗಾಗಲಿ ಮತ್ತು ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಲ್ಲಿ ನಾವು ಸಾಕಷ್ಟು ಸಹಭಾಗಿತ್ವವನ್ನು ಕೊಟ್ಕೊಂಡು ಬಂದಿದ್ದೀವಿ ಮತ್ತು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಮತ್ತು ಯುವಜನತೆಯನ್ನು ನಾವು ಹೆಚ್ಚು ಕ್ರೀಡೆಯಲ್ಲಿ ತೊಡಗಿಸ್ಕೊಬೇಕು. ಆ ಮುಖಾಂತರ ಪೌಷ್ಟಿಕಾಂಶಯುಕ್ತ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸಬೇಕು ಯುವಜನ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಪ್ರಾಯೋಜಿತವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇದನ್ನು ನಿಮ್ಮ ಮುಖಾಂತರ ಎಲ್ಲ ದೇಶದ ಮತ್ತು ನಾಡಿನ ಎಲ್ಲ ಜನಗಳಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅನ್ನೋ ವಿಚಾರವನ್ನು ಕುರಿತು ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಬೇರೆ ಯಾವುದೋ ಒಂದು ವರ್ಲ್ಡ್ ಕಪ್ T20ಗೆ ನಾವು ಹಿಂದೆ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಗಳಿಗೆ ಜೆರ್ಸಿಗೆ ನಾವು ಸ್ಪಾನ್ಸರ್ಶಿಪ್ ಮಾಡಿದ್ವಿ. ಈ ಬಾರಿ ನಾವು ನಮ್ಮದೇ ಸ್ಥಳೀಯ ತಂಡ RCB ಲೋಕಲ್ ತಂಡ ಮತ್ತು ನಮ್ಮ ನಂದಿನಿ, ಹಾಗಾಗಿ ನಮ್ಮ ಎರಡೂ ಐಕಾನಿಕ್ ಬ್ರ್ಯಾಂಡ್ಸ್ ಕ್ರಿಕೆಟ್ಗೆ ನೀವು ನೋಡೋದಾದರೆ 2020 ಮ್ಯಾಚ್ಗಳಲ್ಲಿ RCB ತಂಡ ಏನಿದೆ ಮತ್ತು ನಮ್ಮ ಡೈರಿ ಬ್ರ್ಯಾಂಡ್ ನಂದಿನಿ, ಇದು ಕೂಡ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ವಿಶ್ವದಲ್ಲಿ ಐಕಾನಿಕ್ ಬ್ರ್ಯಾಂಡ್ ಆಗಿರೋದ್ರಿಂದ ಎರಡು ಐಕಾನಿಕ್ ಬ್ರ್ಯಾಂಡ್ಗಳು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ. ನಾವು ಯೂತ್ಸನ್ನು ಅಟ್ರಾಕ್ಟ್ ಮಾಡ್ಬೋದು, ಯುವಜನವನ್ನು ಸೆಳೀಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ನಾವು ಒಟ್ಟು RCB ತಂಡದ ಜೊತೆಯಲ್ಲಿ ಏನು ನಾವು ಸಹಭಾಗಿತ್ವ ಮಾಡ್ಕೊಂಡಿದ್ದೇವೆ, 3 ಜನ ಪ್ಲೇಯರ್ಸನ್ನು ನಾವು ನಮ್ಮ ಬ್ರ್ಯಾಂಡ್ ಉತ್ಪನ್ನಗಳಿಗೆ ಅವ್ರನ್ನ ನಾವು ಬಳಸ್ಕೊಬೋದು. ಅವ್ರ ಫೋಟೋಸು ವಿಡಿಯೋಸನ್ನು ಬಳಸ್ಕೊಬೋದು. 11 ಜನ ಪ್ಲೇಯರ್ಸು ಬಳಸ್ಬೋದು. 3 ಜನ ಪ್ಲೇಯರ್ಸನ್ನು ಉದಾಹರಣೆಗೆ ನಾವೇನು ಮಾಡಲ್ ತೋರಿಸ್ತಾ ಇದೀವಿ ನಿಮಗೆ, ಈ ರೀತಿ ನಮ್ಮ ಬ್ರ್ಯಾಂಡ್ಗಳಲ್ಲಿ ಅವ್ರ ಫೋಟೋಸನ್ನು ಎಲ್ಲ ಬ್ರ್ಯಾಂಡಲ್ಲೂ ವಿಶೇಷವಾಗಿ ನಮ್ಮದು UST ಗುಡ್ ಲೈಫ್ ಮಿಲ್ಕು ಮತ್ತು ಬೇರೆ ಹಾಲು ಸ್ಪೆಷಲ್ ನಂದಿನಿ ಹಾಲು ಇರ್ಬೋದು, ಪನ್ನೀರ್ ಇರ್ಬೋದು, ಈ ಥರದ್ದು ಹೆಚ್ಚು ಯೂತ್ಸ್ ಯಾವ್ಯಾವುದು ಪೌಷ್ಟಿಕಾಂಶಯುಕ್ತ ರಿಚ್ ಪ್ರೋಟೀನ್ ಇರೋ ಅಂಶಗಳನ್ನ ಯಾವ್ಯಾವುದು ಉತ್ಪನ್ನಗಳು ಬಳಸ್ತಾರೆ ಅದಕ್ಕೆ ನಾವು ಅದನ್ನು ಬಳಸೋಣ. ಅಂದರೆ ನಾವು ಅವ್ರದ್ದು ಜೆರ್ಸಿ ಆಗಲಿ ಅಥವಾ ಕ್ಯಾಪ್ ಆಗಲಿ ಬ್ಯಾಟಲ್ ಆಗಲಿ ಆ ಥರದ್ರಲ್ಲಿ ನಮ್ಮದು ಲೋಗೋ ಇರೋಲ್ಲ. ಅದರ ಬದಲಾಗಿ RCB ಪ್ಲೇಯರ್ಸ್ಗಳು ಫೋಟೋಸನ್ನು ಬಳಸ್ಕೊಂಡು ನಮ್ಮ ನಂದಿನಿ ಉತ್ಪನ್ನಗಳ ಬ್ರ್ಯಾಂಡ್ ಮೇಲೆ ಅವ್ರ ಭಾವಚಿತ್ರಗಳನ್ನು ಹಾಕೊಂಡು ವಿಡಿಯೋಸನ್ನು ಗ್ರೌಂಡಲ್ಲಿ ಏನು ನಾವು ಬಳಸೋಲ್ಲ, ಆದರೆ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮಗೆಲ್ಲ ಉತ್ಪನ್ನಗಳನ್ನು ಸ್ಟೇಡಿಯಂ ಇನ್ಸೈಡ್ ಒಳಗಡೆ ನಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ಬೋದು. ಈ ಹಿಂದೆ ಮಾಡ್ತಿರ್ಲಿಲ್ಲ. ಅಂದರೆ ಯಾರು ಸ್ಪಾನ್ಸರ್ಶಿಪ್ ಕೊಟ್ಟಿರ್ತಾರೆ ಅಂಥ ಉತ್ಪನ್ನಗಳಿಗೆ ಅವರು ಅವಕಾಶ ಕೊಡ್ತಾರೆ. ಇದು BCCI ಷರತ್ತುಗಳಲ್ಲಿ ಇರೋದ್ರಿಂದ ಆ BCCI ಷರತ್ತುಗಳೇನಿದೆ ಅದರ ಪ್ರಕಾರ ಅನುಗುಣವಾಗಿ ಅವರು ಅಲೋ ಮಾಡಿದ್ದಾರೆ. ಅದಕ್ಕೆ ನಾವು ಬೇಸ್ಡ್ ಆನ್ ಟೆಂಡರ್ ಮಾಡಿ ಟೆಂಡರ್ ಪ್ರಕಾರ ನಾವು ಯಾರು ಎಲ್ಲೋ ಒಂದು ರೇಟ್ ಇದ್ರು
ಅದರಲ್ಲೂ BCCI ಎಂಪ್ಯಾಲ್ಡ್ ಯಾರು ಏಜೆನ್ಸಿಗಳಿದ್ದಾವೆ ಅವರು ಯಾರು ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ಕೊಟ್ಟಿದ್ದೇವೆ.